ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಚಿಕನ್ ತವಾ ಕಬಾಬ್ ಮಾಡ್ತಾ ಇದ್ದೀರಿ. ಅದಕ್ಕೆ ಏನೇನು ಹಾಕ್ಬೇಕನ್ನೋದು ನಮ್ಮ ಕುಕ್ಕಿಂಗ್ ಅವರು ರಘು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಶಿವ, ಚಿಕನ್ ಕೊಡಪ್ಪ. ಫ್ರೆಂಡ್ಸ್, ಇವತ್ತು ತವಾ ಕಬಾಬ್ಗೆ ಲೆಗ್ ಪೀಸ್ ಆಗಲಿ, ಚೆಸ್ಟ್ ಪೀಸ್ ಆಗಲಿ, ವಿಂಗ್ಸ್ ಆಗಲಿ ಎಲ್ಲ ದೊಡ್ಡ ದೊಡ್ಡದಾಗಿ ಹೊಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಕೋಳಿ ಬಂದ್ಬಿಟ್ಟು 800ರಿಂದ 900, 700 ಗ್ರಾಮ್ ಇದ್ದರೆ ತವಾ ಕಬಾಬ್ಗೆ ಸಖತ್ತಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ರೆಸಿಪಿನ. ತವಾ ಕಬಾಬ್ಗೆ ಇಷ್ಟಿಷ್ಟ ದಪ್ಪ ಇರಬೇಕು ಪೀಸ್ಗಳು, ನೋಡ್ಕೊಳ್ಳಿ. ಬಿಡೋರಾಗ ನಾನು ಸ್ವಲ್ಪ ಕಟ್ ಮಾಡ್ತೀನಿ, ಸುಸ್ತಾಗಿಬಿಟ್ಟಿದೀಯ ಮಾಡಿ ಮಾಡಿ. ಅಪ್ಪ ನೀನೇ ಬೇಕಾಗಿತ್ತು. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಕೋಳಿ ಇವತ್ತು ತವಾ ಕಬಾಬ್ ಮಾಡ್ತಾ ಇದ್ದೀರಿ. ನಮ್ಮ ಹುಡುಗರು ಇವತ್ತೆಲ್ಲೋ ಆಚೆ ಹೋಗವ್ರೆ, ಬರೋದೆಲ್ಲ ಲೇಟ್ ಆಗುತ್ತೆ, ಅದಕ್ಕೆ ನಾನೇ ಇಳ್ದಿದ್ದೀನಿ ಫ್ರೆಂಡ್ಸ್. ಶಿವ ಎತ್ಕೊಡ ಕೋಳಿ. ಚಿಕನ್ ತವಾ ಕಬಾಬ್ಗೆ ಬೇಕಾಗಿರೋ ಐಟಮು: ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬೇಡಿಗೆ ಮೆಣಸಿನ್ಕಾಯಿ, ಖಾರದ ಪುಡಿ, ಕಸ್ತೂರಿ ಮೆಂತೆ, ಉಪ್ಪು, ಮಟನ್ ಮಸಾಲ, ಪೆಪ್ಪರು, ಚಿಕನ್ ಮಸಾಲ, ಗರಂ ಮಸಾಲ, ಚಿಕನ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ, ಖಾರದ ಪುಡಿ, ಬೇಡಿಗೆ ಮೆಣಸಿನ್ಕಾಯಿ, ಪೆಪ್ಪರು, ಮಟನ್ ಮಸಾಲ, ಚಿಕನ್ ಮಸಾಲ, ಗರಂ ಮಸಾಲ, ಉಪ್ಪು, ಕಸ್ತೂರಿ ಮೆಂತೆ. ಮ್ಯಾರಿನೇಟ್ ಮಾಡ್ಕೊಳೋದಕ್ಕಿಂತ ಮುಂಚೆ ಒಂಚೂರು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ರಘು, ಇಷ್ಟು ಸಾಕಾಗ್ತೈತೆ ರಘು ಅದಕ್ಕೆಲ್ಲನೂ? ತವಾ ಕಬಾಬ್ಗೆ ತೆಳಿಗೆ ಇರಬೇಕು ಶ್ರೀನಿವಾಸ್ ಅವರೇ. ಓಕೆ ಓಕೆ ಓಕೆ. ಎಲ್ಲನೂ ಅದು 15 kg ಚಿಕನ್ ಇದೆಯಲ್ಲ, ಒಂಚೂರು ಕಲಿಸ್ಕೊಂಡಿದೆಯಾ? ಸಾಕಾಗುತ್ತೆ, ತಿನ್ಬಿಟ್ಟು ಹೇಳಿ. ಓಕೆ ಓಕೆ, ಮಾಡಿ ಬೇಗ ಮಾಡು, ನಾನು ತಿನ್ನಬೇಕು, ನನ್ನ ಕೈಲಿ ಆಗ್ತಾಯಿಲ್ಲ. ಮಸಾಲೆ ಕಲಿಸ್ಕೊಂಡಿದ್ದಾಯ್ತು, ಈಗ ಮ್ಯಾರಿನೇಷನ್ಗೆ ಹಾಕ್ತಾಯಿದ್ದೀನಿ. ಕಮಾನ್ ಬಾಯ್ಸ್. ಏನ್ ಸಿಗ್ತಾ ಇದೀರಿ ಈಗ? ಬೇಗ ಮಾಡ್ರಪ್ಪ, ತಿನ್ನೋಣ. ನನ್ನ ಕೈಯಲ್ಲಿ ಹೊಟ್ಟೆ ಹಸಿವಿರಕ್ಕಾಗ್ತಾ ಇಲ್ಲ. ತವಾ ಕಾದಿದೆ, ಈಗ ಎಣ್ಣೆ ಹಾಕ್ತಾ ಇದೀನಿ. ಚಿಕನ್ ಕಲಸಿ ಅರ್ಧ ಅವರ್ ಮ್ಯಾರಿನೇಟ್ ಆಗಿದ ತಕ್ಷಣ ಈಗ ಮತ್ತೆ ನಾವು ತವಾಗ ಬಿಡ್ತಾ ಇದ್ದೀರಿ. ಇದರಲ್ಲಿ ಇನ್ನೊಂದು ಏನು ಅಂದರೆ ಎಕ್ಸ್ಟ್ರಾ ಕೆಮಿಕಲ್ಸು, ಟೇಸ್ಟಿಂಗ್ ಪೌಡರ್, ಅಜಿನೋಮೋಟೋ ಏನು ಇಲ್ದಿರ ಆರೋಗ್ಯದ ದೃಷ್ಟಿಯಿಂದ ನ್ಯಾಚುರಲ್ ಆಗಿ ತಿನ್ನೋ ಥರ ಮಾಡ್ತಾಯಿದ್ದೀವಿ.
ಆಗಲೇ ಚಿಕನ್ ತೋರಿಸಿದ್ನಲ್ಲ ನಿಮಗೆ 800 ಗ್ರಾಮು 900 ಗ್ರಾಮ್ ಇರೋವಂಥ ಚಿಕನ್ನು ಅದನ್ನು 7 ರಿಂದ 8 ನಿಮಿಷ ಒಳಗಡೆ ನೀವು ಬೇಯಿಸ್ಕೊಂಡ್ರೆ ಸಾಕು ತವಾ ಕಬಾಬ್ಗೆ ರೆಡಿ ಆಗಿದೆ. ಇವಾಗ ಆಲ್ಮೋಸ್ಟ್ ನಾವು ಹಾಕಿ ಒಂದು 6-7 ನಿಮಿಷ ಆಗಿದೆ, 80% ಆಗಿದೆ. ಇನ್ನೊಂದು ಏನಂದರೆ ಇದರಲ್ಲಿ ಒಂಥರ ನಾರು ಏನೂ ಬರಲ್ಲ. ಲೆಗ್ ಪೀಸ್ ತಿನ್ಬಿಡೋಣ ಫಸ್ಟು, ನೋಡೋಣ ರಘು ಮಾಡಿರೋದು ಟೇಸ್ಟು. ಸೂಪರ್, ಫ್ಯಾಂಟಾಸ್ಟಿಕ್ ಆಗೈತೆ ರಘು. ಪ್ರಾಮಿಸ್ ಇಷ್ಟೊಂದು ಟೇಸ್ಟ್ ಬರ್ತೈತೆ ಅಂದ್ಕೊಂಡಿರಲಿಲ್ಲ ನಾನು. ಉಪ್ಪು ಖಾರ ಮಸಾಲೆ ಎಲ್ಲ ಕರೆಕ್ಟಾಗಿ ಹಾಕವ್ರೆ. ಕಮನ್ ಬಾಯ್ಸ್, ತುಂಬ ಚೆನ್ನಾಗಿದೆ, ಎಲ್ಲರೂ ಟೇಸ್ಟ್ ಮಾಡಿ ಬರ್ರಿ ನೋಡೋಣ. ತುಂಬ ಚೆನ್ನಾಗಿದೆ, ತುಂಬ ರೆಸಿಪಿ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನೇ ಮೆಕ್ಡೊನಾಲ್ಡ್ಸು KFC ಅಂತೆಲ್ಲ ತಿಂದರು ಈ ಥರ ಒಂದು ನಾಟಿ ಚಿಕನ್ನು ಈ ನಾಟಿ ವಾತಾವರಣದಲ್ಲಿ ತಿನ್ನೋಕ್ಕೆ ಒಂದು ಮಜಾ ಸಕ್ಕತ್ತಾಗಿದೆ. ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್, ಫೆಂಟಾಸ್ಟಿಕ್ ಟೇಸ್ಟ್. ಸೂಪರ್ ಲೆಗ್ ಪೀಸ್, ಸೂಪರ್ ಟೇಸ್ಟ್, ಸಖತ್ತಾಗಿದೆ. ಬೊಂಬಾಟು 1 kg ನಾನೇ ತಿನ್ಬಿಡ್ತೀನಿ. ಓಕೆ, ತಿನ್ನೋಣ. ತವಾ ಕಬಾಬು ನಮ್ಮ ರಘು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿದ್ದಾನೆ. ತಿಂತಾದ್ರಿಂದ ತಿನ್ನಬೇಕು ಅನಿಸ್ತಾ ಇದೆ. ನಮ್ಮ ತಿನ್ನೋಣ 1 kg ತಿನ್ನೋಣ ಅಂದವನೆ. ನಾವೊಂದು ಅರ್ಧ kg ತಿಂತೀರಿ. ಫ್ರೆಂಡ್ಸ್, ಸುಮಾರು ಸಾವಿರಾರು ಜನ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ. ಬರೀ ವ್ಯೂವರ್ಸ್ ಬರ್ತವ್ರೆ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಲೈಕ್ ಮಾಡ್ತಾ ಇಲ್ಲ, ಶೇರ್ ಮಾಡ್ತಾ ಇಲ್ಲ. ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಗೆ ಸಪೋರ್ಟ್ ಮಾಡಿ, ಅಷ್ಟೇ ನಾವು ಕೇಳೋದು. ನಮ್ಮ ಸ್ಟೇಟಲ್ಲೇ ವಿಲೇಜ್ ಕುಕಿಂಗ್ ಕಾನ್ಸೆಪ್ಟ್ ಅಂದ್ಬಿಟ್ಟು ಇದು ಫಸ್ಟ್ ಟೈಮು, ಯಾರೂ ಟ್ರೈ ಮಾಡಿಲ್ಲ. ನಾವು ಹೊಸದಾಗಿ ಏನೋ ಒಂದು ಪ್ರಯೋಗ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ನಾವು ಮಾಡೋದು ನಿಮ್ಗೆ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯನ ತಿಳಿಸಿ, ನಮಗೇನಿಲ್ಲ. ನಮ್ಮ ಚಾನಲ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.